ಕೇಳಿರೋ ಮಟ್ಟಿಗೆ ಈ ತಾಯಿ ಎಷ್ಟೋ ತಾಯಂದಿರಿಗೆ ಈ ಮಹಾತಾಯಿ ಮಕ್ಕಳನ್ನು ಕರುಣಿಸಿದ್ದಾಳೆ. ಆದ್ರೆ ನನಗೆ ಯಾಕೆ ಸ್ವಾಮಿ ಇಷ್ಟೊಂದು ಪರೀಕ್ಷೆ? ನೋಡಮ್ಮ ಮಗಳೇ, ಆ ತಾಯಿ ಯಾರಿಗೂ ಪರೀಕ್ಷೆ ಮಾಡಲ್ಲ. ಮಾಡಿದ್ರೆ ನಿನ್ನ ಊಹೆಗೂ ಮೀರಿದಷ್ಟು ಫಲ ಕೊಡ್ತಾಳೆ. ಹಿಂಗೆ ಒಂದೂರಲ್ಲಿ ಒಬ್ಳು ತಾಯಿಗೆ ಮಕ್ಕಳ ಅಂತ ಗೊತ್ತಾಗಿ ಅವಳು ಬಂಜೆ ಅಂತ ಇಡೀ ಊರಿನ ಜನನೇ ಅವಳನ್ನ ಊರಿಂದ ಹೊರಗಾಕಿದ್ರು. ದೇವಿಯ ಮರಕ್ಕೆ ಬೇಡಿಕೊಂಡು ಅವಳಿಗೆ ಮಕ್ಕಳಾಗಲೆಂದು ತೊಟ್ಟಿಲನ್ನು ಕಟ್ಟಿದಳು. ಒಂದಲ್ಲ ಎರಡಲ್ಲ, ನವರಾತ್ರಿ ಮುಗಿ 9 ದಿನಗಳ ಕಾಲ ಆ ತಾಯಿ ಊಟ ಬಿಟ್ಟು ವ್ರತ ಮಾಡಿದ್ಲು. ಆ ತಾಯಿ ಕಟ್ಟಿದ ತೊಟ್ಟಿಲಲ್ಲೇ ಆ ದೇವಿ ಮಗುವಾಗಿ ಬಂದಳು. ಎಲ್ಲಾ ತಾಯಿ ಇಚ್ಛೆ ಅಂತೆ. ಮಹಿಷನ ಮರ್ದನ ಗೈದವಳೆ, ಮೈಸೂರಿನ ಬೆಟ್ಟದೆ ನಿಂತವಳೆ, ಶೂಲವನ್ನು ಹಿಡಿದು ನಿಂತ ಚಾಮುಂಡಿಯೇ. ದುಷ್ಟರನ್ನು ಕೋಪದೆ ಶಿಕ್ಷಿಸುವೆ, ಭಕ್ತರನ್ನು ಪ್ರೀತಿಲಿ ರಕ್ಷಿಸುವೆ, ಅಷ್ಟಮಿಯು ಆಯುಧ ಪೂಜೆ ನಿನಗೋಗಿ. ಕಾಳಿಯೇ ಚಂಡಿ ಭೈರವಿ ನೀನೆ, ಶೂಲಿನಿ ಅಂಬ ಶಾಂಭವಿ ನೀನೆ. ಮಾರ್ನೋಮಿ ಪೂಜೆಯಾಯಿತು ಬನಶಂಕರಿ ನೋಡು, ನೀ ಗೆದ್ದ ವಿಜಯದಶಮಿ ಸಂತೋಷ ಹಾಡು. ದೇವಿಪುರ ಮಹಾಶಕ್ತಿ ತಾಯೇ ಕಾಪಾಡು.